ಯೋಗೇಶ್ವರ್ ಚಾನಲ್ನಲ್ಲಿ ಇವಾಗ ಟೋಟಲ್ ಎನ್ಕ್ರೋಚ್ಮೆಂಟ್ ಮಾಡಿದ್ದಾರೆ. ಅದು ಸಣ್ಣದಾಗೋಗ್ಬಿಟ್ಟಿದೆ. ನೀರು ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಎಲ್ಲ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ಮೇಲೆ ಹೋಗ್ತಾ ಇದೆ. ಎಲ್ಲ ರೈತರಿಗೆ ಬಂತು ಭಾರಿ ತೊಂದರೆ ಆಗಿದೆ. ಅಪ್ ಟು ಎಸಗ್ರ ಕೆರೆಯಿಂದ ಮತ್ತೆ ಜನಗಟ್ ಕೆರೆ ಮತ್ತೆ ಇದು ಹೋಲೂರು ಇದು ನಮ್ಮ ಮುದುವಾಡಿ ಕೆರೆ ಮತ್ತೆ ಚಿಲ್ಲಪ್ಪನಹಳ್ಳಿ ಕೆರೆ ಮತ್ತೆ ಮನೆಗಟ್ಟ ಕೆರೆ ಇವೆಲ್ಲ ಕಡೆ ಲೀಕ್ ಆಗ್ತವೆ ಟೋಟಲ್ ಆಗಿ. ಇದನ್ನ ಟೋಟಲ್ ಆಗಿ ನಿನ್ನೆ MI ಮಿನಿಸ್ಟರ್ ಸಿಕ್ಕಿದ್ರು, ನನಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಸಿಕ್ಕಿದ್ರು, ಒಂದೇ ಮೀಟಿಂಗ್ ಅಲ್ಲಿ ಸಿಕ್ಕಿದ್ರು. ಅವರು ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರಂತೆ. ಇಮಿಡಿಯೇಟ್ ಆಗಿ ಮಾನ್ಯ ಜಿಲ್ಲಾಧಿಕಾರಿಗಳು ನಾನು ವಿನಂತಿ ಮಾಡ್ಕೊಳ್ತೇನೆ, ಅದನ್ನ ಇಮಿಡಿಯೇಟ್ ಸರ್ವೆ ಮಾಡಿಸ್ಬೇಕು. ಒತ್ತುವರಿ ಆಗಿದೆ ಅಲ್ಲಿ 30 ಮೀಟರ್ ಇತ್ತಂತೆ. ಒಂದ್ ನಿಮಿಷ, ಇವಾಗ ಅಲ್ಲಿ ಒತ್ತುವರಿ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ. ಈ ಕೆರೆ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟಿತ್ತು? ವಾಟ್ ಇಸ್ ದ ವಿಡ್ತ್ ಆಫ್ ದ ಚಾನೆಲ್? ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ಸೇಮ್ ಪ್ರಾಬ್ಲಮ್ ಆಗಿದೆ ರೈತರಿಗೆ. ಅಲ್ಲಿ ಆವಾಗಲೂ ತೊಂದರೆ ಆಗಿತ್ತಂತೆ. ನಾನು ನೋಡಿರಲಿಲ್ಲ, ಬಟ್ ತೊಂದರೆ ಆಗಿತ್ತು. ಇವಾಗ ಇಮಿಡಿಯೇಟ್ ಆಗಿ ಈ ಕೆಲಸವನ್ನ ಕೈಗೆತ್ತಿಕೊಳ್ತೇವೆ ಅಂತ ಹೇಳಿ ನಿಮ್ಮ ಮಾನ್ಯ ಮಂತ್ರಿಗಳು ನಿನ್ನೆ ಮಂತ್ರಿಗಳು ಮತ್ತೆ ಪ್ರಧಾನ ಕಾರ್ಯದರ್ಶಿ ಅವರಿಬ್ಬರು ಸಿಕ್ಕಿದ್ರು, ನನಗೆ ಹೇಳಿದ್ದಾರೆ. ಏನಾಗ್ಬೇಕು ಹೇಳಿ ಕೆಲಸ. ಈಗ ನೀವು ಐಡೆಂಟಿಫೈ ಮಾಡಿದ್ದೀರಿ ಎನ್ಕ್ರೋಚ್ಮೆಂಟ್ ಇದೆ ಅಂತ ಹೇಳ್ತಾ ಇದ್ದೀರಿ, ಬಟ್ ಸೋ ಫಾರ್ ಯು ನೆವರ್ ಕೇಮ್ ಅಂಡ್ ಡಿಸ್ಕಸ್ ವಿತ್ ಮೀ ಅಬೌಟ್ ದ ಎನ್ಕ್ರೋಚ್ಮೆಂಟ್. ಇಲ್ಲ, ಅದು 3 days ಇಂದ ಸರ್. Whatever it is, when there is a issue, you should bring it to the notice of the district administration first. ಸರ್ವೆಗೆ ನಮ್ಮ ಜನನೇ ಕಳಿಸಿದ್ದೀವಿ. ನಾನೇ ನಿಮ್ಗೆ 2 ಸರಿ ಫೋನ್ ಮಾಡಿದೆ. ಶಾಸಕರು ನನಗೆ ಫೋನ್ ಮಾಡಿ ಮೆಸೇಜ್ ಕಳಿಸಿದಾಗ, ನೋಡಿ ಇಲ್ಲಿ ಕೋಡಿ ಹರಿತಾ ಇದೆ, ಅಲ್ಲಿ ಏನಾದರೂ ಎನ್ಕ್ರೋಚ್ಮೆಂಟ್ಸ್ ಆಗಿದೆ, ಅದನ್ನ ರಿಮೂವ್ ಮಾಡಿಸ್ಬೇಕು ಅಂತ ಹೇಳಿ. ಆಯ್ತಾ? ಕಾಲುವೆ ಮಾಡಿರಲಿಲ್ಲ. ನಿಮ್ಗೆ ದೇರ್ ಇಸ್ ಎ ಸ್ಟ್ರೀಮ್ ಬಟ್ ವಿಚ್ ಹಸ್ ಬಿನ್ ಟೋಟಲಿ ಕ್ಲೋಸ್ಡ್. ಕಾಲುವೆ ಮಾಡಿಸಿದ್ದೀವಿ ಅಂದರೆ ಮೆಷರ್ಮೆಂಟ್ ಫಸ್ಟ್ ಸ್ಕೆಚ್ ಆಗಬೇಕು. ಐ ಹ್ಯಾವ್ ಗಿವನ್ ವೆರಿ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಟು DDLR. ನೀವು ಯು ಶುಡ್ ಕೋಆರ್ಡಿನೇಟ್. ಮಳೆ ಬರ್ತಾ ಇಲ್ಲ, ನೀವು ಈಗ ಹೊಸದಾಗಿ ಬಂದಿದ್ದೀರಿ, ನಿಮ್ಮ AWಗಳು ಯಾರು ಒಬ್ಬರು ಬರ್ತಾರೆ, ಉಳಿದವ್ರು ಯಾರು ಕೈಗೆ ಸಿಗೋದೇ ಇಲ್ಲ. ಏನಾದ್ರು ಇಶ್ಯೂ ಇದ್ದಾಗ ನಾನು ಖುದ್ದು ಫೋನ್ ಮಾಡಿ ಕರೆಸ್ತೀನಿ ಎಂಜಿನಿಯರ್ಸ್ಗಳನ್ನ. ಇಲ್ಲಿರೋ ಎಲ್ಲ ಆಫೀಸರ್ಸ್ಗೂ ಕೇಳಿ ಹೇಳ್ತಾರೆ, ದೇ ನೆವರ್ ರೆಸ್ಪಾಂಡ್. ಐ ಓನ್ಲಿ ಟಾಕ್ ಟು ದೆಮ್. ಸೊ ನೀವು ಮಾಡಬೇಕಾಗಿದೆ ಇಷ್ಟೇ, ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ಸ್ ಆಗಿದೆ, ಆ ಸ್ಟ್ರೀಮ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ, ಸಿಲ್ಟಪ್ ಆಗಿದೆಯಾ, ದಟ್ ಈಸ್ ಯುವರ್ ಪ್ರಾಬ್ಲಮ್. ಲಾಸ್ಟ್ ಟೈಮ್ ಮುದುವಾಡಿಗೆ ಹೋದಾಗ ನಾನು ನಿಮ್ಗೆ ಹೇಳಿದೆ, ನಾನು ರಸ್ತೆಯಲ್ಲಿ ನೀರು ಹರಿತಾ ಇದೆ ಬಟ್ ಡೇಂಜರ್ ಇದೆ, ಅದನ್ನು ಸ್ವಲ್ಪ ಎಂಬ್ಯಾಂಕ್ಮೆಂಟ್ ಜಾಸ್ತಿ ಮಾಡಿ ಅಂತ ಹೇಳಿದೆ. ಸೋ ಫಾರ್ ಯು ಹ್ಯಾವ್ ನಾಟ್ ಡನ್. ಸ್ಲೂಸ್ ಗೇಟ್ ಓಪನ್ ಮಾಡೋದಾದ್ರು ಪಕ್ಕದ ಗೇಟ್ ಓಪನ್ ಮಾಡಬೇಕಾಗಿತ್ತು, ಮಾಡಿಲ್ಲ ನೀವು. ಲಾಸ್ಟ್ ಟೈಮ್ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ. ಸಿ ದೇರ್ ಆರ್ ಸಮ್ ಟೆಕ್ನಿಕಲ್ ಇಶ್ಯೂಸ್ ವಿಚ್ ಯು ಕ್ಯಾನ್ ಅಟೆಂಡ್. ದಟ್ ಈಸ್ ಪಾಸಿಬಲ್ ಓನ್ಲಿ ವೆನ್ ಯು ಆರ್ ಪ್ರೆಸೆಂಟ್ ಪರ್ಸನಲಿ, ವೆನ್ ಯು ಗೋ ಅಂಡ್ ಇನ್ಸ್ಪೆಕ್ಟ್ ದ ಸ್ಪಾಟ್. ನನಗೆ ಗೊತ್ತಾಗುತ್ತೆ, ಬಟ್ ಡೆಪ್ಟಿ ಕಮಿಷನರ್ ಇಸ್ ನಾಟ್ ಎ ಟೆಕ್ನಿಕಲ್ ಮ್ಯಾನ್. ಮಾಡಬೇಕದನ್ನು ಫಸ್ಟು. ಆಮೇಲೆ ಈಗ ಏನು ಎನ್ಕ್ರೋಚ್ಮೆಂಟ್ ಆಗಿದೆ, ನಮ್ಮ ತಹಶೀಲ್ದಾರ್ ಜೊತೆಲಿ ಸಂಪರ್ಕ ಮಾಡಿ ನಿಮ್ಮ AWಗಳು ಕಳಿಸಿ. ಐ ಹ್ಯಾವ್ ಆಲ್ರೆಡಿ ಗಿವನ್ ಇನ್ಸ್ಟ್ರಕ್ಷನ್ಸ್. ಆಲ್ ದ ಎನ್ಕ್ರೋಚ್ಮೆಂಟ್ಸ್ ಅಲಾಂಗ್ ದ ಸ್ಟ್ರೀಮ್ ವಿಲ್ ಹ್ಯಾವ್ ಟು ಬಿ ರಿಮೂವ್ಡ್. ದಟ್ ವಿಲ್ ಬಿ ರಿಮೂವ್ಡ್. ಈಗ ಅವ್ರು ಬಂದಿಲ್ವಾ KC ವ್ಯಾಲಿ ಅವರು? ಈಗ ಎನ್ಕ್ರೋಚ್ಮೆಂಟ್ ಯಾರು ರಿಮೂವ್ ಮಾಡೋದು? ನೀವು ಮಾಡ್ತೀರಾ, ಅವ್ರು ಮಾಡ್ತಾರಾ? ನಮ್ಮ ತಹಶೀಲ್ದಾರ್ ಮಾಡ್ತಾರೆ ಸರ್. ಅಲ್ಲ, ಇವಾಗ ನಿಮಗೆ ಬರುತ್ತಾ ಎನ್ಕ್ರೋಚ್ಮೆಂಟ್ಸ್ ಮಾಡೋದು? ಸರ್ ನಾವೇನ್ ಮಾಡ್ತೀವಿ ಅಂದ್ರೆ ಸರ್, ಫಸ್ಟ್ ಅವ್ರಿಗೆ ನಾವು ಸರ್ವೆ ಮಾಡ್ಕೊಡ್ತೀವಿ ಸರ್. ಸರ್ವೆ ಮಾಡ್ಕೊಟ್ಬಿಟ್ಟು ಆಸ್ ಪರ್ ಒರಿಜಿನಲ್ ರೆಕಾರ್ಡ್ಸ್ ಪ್ರಕಾರ ಅದು ಫಿಕ್ಸ್ ಮಾಡ್ಕೊಡ್ತೀವಿ ಸರ್. ಇದಾದ್ಮೇಲೆ ನಾವು ಈಗ ಏನು ಇಡೀ ಕರ್ನಾಟಕ ನಮ್ಮ ಜಿಲ್ಲೆಯ ಎಲ್ಲಾ ಕೆರೆಗಳನ್ನ ಈಗ ಸರ್ವೆ ಮಾಡ್ತಾ ಇದೀವಿ. ಸರ್ವೆ ಮಾಡಿದ್ಮೇಲೆ ಆ ಇಲಾಖೆಯವ್ರನ್ನ ಕರೆದು ಅಲ್ಲಿ ನಾವು ಬೌಂಡ್ರಿ ಫಿಕ್ಸ್ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಕೂಡ ಮಾಡ್ತಾ ಇದೀವಿ ಸರ್. ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಆಯಾ ಇಲಾಖೆ ಜವಾಬ್ದಾರಿ. ಮೈನರ್ ಇರಿಗೇಷನ್ದು ಏನು ನಮ್ಮಲ್ಲಿ ಟ್ಯಾಂಕ್ಗಳಿದೆ, ಇಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ ಟು ಪ್ರೊಟೆಕ್ಟ್ ಎನ್ಸ್ ಆಫ್ಟರ್ ವಿಚ್ ದೇ ಆರ್ ನಾಟ್ ಡೂಯಿಂಗ್. ಸೇಮ್ ಕೇಸ್ ವಿತ್ ZP ಕೆರೆಗಳು ಕೂಡ ನಾವೀಗ ಟ್ರೆಂಚ್ ಮಾಡಿಸ್ಬಿಡ್ತಾ ಇದೀವಿ. ಆಮೇಲೆ ಏನಾಗುತ್ತೆ, ಒಂದು 3 ತಿಂಗಳು 2 ತಿಂಗಳು ಟ್ರೆಂಚ್ನೇ ಮುಚ್ಚಿಬಿಟ್ಟಿರ್ತಾರೆ ಸರ್. ಸೊ ದೇ ಶುಡ್ ಪ್ರೊಟೆಕ್ಟ್. ಯು ಶುಡ್ ಹ್ಯಾವ್ ಎ ವಾಚ್ ಅಂಡ್ ವಾರ್ಡ್. ನಿಮ್ಮ ಇರ್ತಕ್ಕಂಥದ್ದೆಲ್ಲ ಮೈನರ್ ಇರಿಗೇಷನ್ ಕೆರೆಗಳೆಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದ ಕೆರೆಗಳು, and they have been major source of water for various activities. ಆ ಕಾರಣಕ್ಕಾಗಿ ನಿಮ್ಮ ಟೀಮ್ನೆಲ್ಲ ಸೇರಿಸ್ಕೊಂಡು ನಮ್ಮ ತಹಶೀಲ್ದಾರ್ ಕರ್ಕೊಂಡು ನಿಮಗೆ ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡೋ ಜವಾಬ್ದಾರಿ ನಮ್ಮದು. ಬಟ್ ದೇರ್ ಇಸ್ ನೋ ಇನಿಷಿಯೇಷನ್ ಫ್ರಮ್ ಯುವರ್ ಸೈಡ್. ಪ್ಲೀಸ್ ಡೂ ದಟ್.
ಅಲ್ಲ ಇವೆಲ್ಲ ದೊಡ್ಡ ಕೆರೆಗಳು ಹೌದು. ಮೇಜರ್ ಟ್ಯಾಂಕ್ಸ್. ಅಲ್ಲ, ಅಲ್ಲ ಮಾಡ್ತೀವಿ, ನನ್ನ ಮಾಡ್ತೀವಿ ನನ್ನ ನನ್ನ Not correct. ಅಲ್ಲ ನೋಡಿ ಪ್ರಾಬ್ಲಮ್ ಹೇಳ್ತೇನೆ. ನಿನ್ನೆ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರು. ಇವಾಗ ಟೋಟಲ್ ಮನೆಗೆಟ್ಟ ಲಾಸ್ಟ್ ಪಾಯಿಂಟ್ ವರೆಗೂ ನೀವು ಮಾಡರ್ನೈಸೇಷನ್ ಮಾಡಿದ್ರೆ ಸಾಕು. ಕಾಲುವೆ They have to take up a call, sir. ಅದು ಅವ್ರ ಇಲಾಖೆಯವರು ಮಾಡ್ಬೇಕು ಸರ್. ಒಂದು Enforcement ರಿಕನ್ಸ್ಟ್ರಕ್ಷನ್ ಅಂಡ್ ಮಾಡರ್ನೈಸೇಷನ್ ಎಕ್ಸಿಸ್ಟಿಂಗ್ ಟ್ಯಾಂಕ್ಸ್ ಏನಿದೆ ಅಥವಾ ಈ ಸ್ಟ್ರೀಮ್ ಕಾಲುವೆ. ಏನಿದೆ ಅದು ಅವ್ರು ಮಾಡ್ಕೋಬೇಕು ಸರ್. ಅವ್ರ ಇಲಾಖೆಯಿಂದ ನೀವು ಪ್ರಪೋಸಲ್ ಕೊಡಿ, ಅಲ್ಲ ದುಡ್ಡಿದೆ ಅವ್ರ ಹತ್ರ, ದುಡ್ಡು ಕೊಡ್ತಾರೆ ಬೇಕಾದ್ರೆ. ಕಳಿಸಿ, ಪ್ರಪೋಸಲ್ ರೆಡಿ ಮಾಡಿ. ಅಲ್ಲ ಅಲ್ಲ, ಫಸ್ಟ್ ನೀವು first ಅಲ್ಲ ಎಷ್ಟು ಸರ್ವೆ ಮಾಡಿಸಿ. ಅಲ್ಲ ನೋಡಪ್ಪ, ಇವಾಗ ಎಷ್ಟು ದಿವಸಗಳಲ್ಲಿ ನೀವು ಸರ್ವೆ ಮುಗಿಸ್ತೀರಿ, ಎಷ್ಟು ದಿವಸಗಳಲ್ಲಿ ಈ ಕಾಲುವೆ ಮಾಡ್ತೀರಿ. ಯಾಕಂದ್ರೆ ಲಾಸ್ಟ್ 2 years ಬ್ಯಾಕ್ ಸೇಮ್ ಥಿಂಗ್ ಎಸ್ ಹ್ಯಾಪನ್. ಮತ್ತೆ ನೆಕ್ಸ್ಟ್ ಮಳೆಗಾಲ ಬಂದ್ರೆ ಸೇಮ್ ಥಿಂಗ್ ಮೇ ಹ್ಯಾಪನ್. ಮತ್ತೆ ಪ್ರಾರಂಭ ಮಾಡೋದು ನೀವು ಕಾಲುವೆ ನೀವು ಫೈನಾನ್ಷಿಯಲ್ ನಮ್ದೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಸರಿ, ನಿಮ್ಗೆ ಹೇಳಿದ್ದಾರೆ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಇಟ್ ಇಸ್ ಅಪ್ ಟು ಯು. ಮಾಡಿ, ಬೇಗ ಮಾಡಿ. ಒಂದು ಟೈಮ್ ಫ್ರೇಮ್ ಕೊಟ್ಬಿಡಿ, ಒಂದು ಟೈಮ್ ಫ್ರೇಮ್ ಕೊಟ್ಬಿಡಿ ಇವಾಗಲೇ. ಒಂದು ನಿಮಿಷ ರೀ, ಡೀಟೇಲ್ ಹೇಳ್ರಿ. ಎಷ್ಟು ದಿನದಲ್ಲಿ ಮುಗಿಸ್ತೀರಿ ಸರ್ವೆ? 4 days. ಯು ಟೇಕ್ 1 week. ಒಂದು ವಾರದಲ್ಲಿ ಎಂಟೈರ್ ಸ್ಟ್ರೆಚ್ ಹ್ಯಾಸ್ ಟು ಬಿ ಪ್ರಾಪರ್ಲಿ ಸರ್ವೇಡ್ ಅಂಡ್ ಎನ್ಕ್ರೋಚರ್ಸ್ ಹ್ಯಾವ್ ಟು ಬಿ ಐಡೆಂಟಿಫೈಡ್. ಸರ್ವೆ ನಂಬರ್ ಓಕೆ ನೋಡಿ, ಅವ್ರು 5 ದಿನದಲ್ಲಿ ಒಂದು ವಾರದಲ್ಲಿ ಮುಗಿಸ್ತಾರೆ. ಅದು ಇನ್ನೂ ನಿಮ್ ಗಮನಕ್ಕೆ ಬಂದಿಲ್ವಾ? ಮುದುವಾಡಿಯಿಂದ ಟುವರ್ಡ್ಸ್ ಮಣಿಘಟ್ಟ ಅಲ್ಲ ಟೋಟಲ್ ಸ್ಟ್ರೆಚ್ ಮಾಡಬೇಕು. ಸ್ಟ್ರೆಚ್ ಅಪ್ಪ ಸಂಜಯ್. ಎಸ್ ಅಗ್ರಹಾರದಿಂದ ಮಾಡ್ಬೇಕು ನೀವು. ಎಸ್ ಅಗ್ರಹಾರದಿಂದ ಮಣಿ ಅಲ್ಲ ಅಲ್ಲ ನಾವು ಎಲ್ಲ ಮಾಡರ್ನೈಸೇಷನ್ ಮಾಡಬೇಕು ಅಂತ ನಮ್ಮ ಅರ್ಜು. ಹೌದು ಒಂದು ನಿಮಿಷ, ಡೋಂಟ್ ಎಲ್ಲ ಈ ರೀಸನ್ಸ್ ಕೊಡಬೇಡಿ. ನನಗೆ ಪ್ರಾಬ್ಲಮ್ ಆಗಿರೋದು ಅದಕ್ಕೆ ಫಸ್ಟ್ ಅದು ರೆಡಿ ಮಾಡ್ಕೊಟ್ಬಿಡ್ತೀನಿ ಮತ್ತೆ ಅಂತ. next when you are doing survey, when he is ready to do, when DC sir is ready to do survey, ಒಂದೇ ಸಾರಿ please get ಮಾಡಿಸ್ಬಿಡಿ. it done. ನೋಡಪ್ಪ, ಒಂದೇ ಸಾರಿ ದಯವಿಟ್ಟು ಇದನ್ನ ಮಾಡಿಸ್ಬೇಡಿ. ಮತ್ತೆ ಇದನ್ನ ಕೈ ಹಾಕೋದಕ್ಕೆ ಹೋಗ್ಬೇಡಿ. ನೀವು ಸರ್ವೆ ಆಗುತ್ತೆ. ನೀವು ಸರ್ವೆ ಮಾಡಿ ಎಲ್ಲ ಇಟ್ಕೊಳ್ಳಿ. ಯಾವ್ದು ಅರ್ಜೆಂಟ್ ಇದೆ ಅದು ಫಸ್ಟ್ ಕೆಲಸ ಮಾಡಿ, ಪರವಾಗಿಲ್ಲ. ಬಟ್ ಸರ್ವೆ ಮಾಡಿ ಮುಗಿಸ್ಬಿಡಿ. ಇದಾಗಿದ ತಕ್ಷಣ ಮಿಕ್ಕಿದ್ದು ಅದನ್ನು ರೆಡಿ ಮಾಡಿ. ನೀವು ಇದು ಫಸ್ಟ್ ರೆಡಿ ಮಾಡಿ ಆಮೇಲೆ ನೋಡ್ಕೊಂತೀನಿ ಸರ್ ಅಂತ ಹೇಳಕ್ ಹೋಗ್ಬೇಡಿ. ಸರ್ವೆ ಫುಲ್ ಫ್ರಮ್ ಎಸ್ ಅಗ್ರಹಾರದಿಂದ ಮಣಿಘಟ್ಟವರೆಗೂ. DDLR ಅವರೇ, ಬಟ್ ಒಂದು ಏನಂದ್ರೆ ಸ್ವಲ್ಪ ನೀವು ಗಮನಿಸಬೇಕಾಗಿರೋದು, ಮಳೆ ಎಲ್ಲ ಬಂದಿರೋದ್ರಿಂದ ನಾವು ಸ್ವಲ್ಪ ವೇಟ್ ಮಾಡಿಸಿದೆ ಸರ್. ಈಗ ನಮ್ಮಲ್ಲಿ 3232 ಕೆರೆಗಳು ಇವ್ ಐಡೆಂಟಿಫೈಡ್. ಆಲ್ ದೀಸ್ ಟ್ಯಾಂಕ್ಸ್ ಕಮ್ ಅಂಡರ್ ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್. 3232 ಕೆರೆಗಳ ಪೈಕಿ 2000ಕ್ಕೂ ಹೆಚ್ಚು ಕೆರೆ, 1800 ಕೆರೆಗಳನ್ನ ನಾವೀಗ ಆಲ್ರೆಡಿ ಒತ್ತುವರಿ ಕೂಡ ತೆರವುಗೊಳಿಸ್ಬಿಟ್ಟಿದ್ದೀವಿ, ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದೀವಿ ಸರ್. ರಿಮೈನಿಂಗ್ 1000 ಪ್ಲಸ್ ಟ್ಯಾಂಕ್ಸ್ಗಳಿದೆ. ಅದು ಈಗ ದೇ ಆರ್ ಡೂಯಿಂಗ್ ಸರ್ವೆ ಆಲ್ಸೋ. ಸರ್ವೆ ಆದ ತಕ್ಷಣ ಈಗೇನಾಗಿದೆ ಸರ್, ಮಳೆ ಬಂದು ನೀರು ಜಾಸ್ತಿ ಇರೋದ್ರಿಂದ ಮತ್ತೆ ನಮ್ಮ ಎಲ್ಲ ಸುಮಾರು ಟ್ಯಾಂಕ್ಗಳು ಕೋಡಿ ಹರಿತಾ ಇರೋದ್ರಿಂದ ಸರ್ವೆ ಆಗ್ತಾ ಇಲ್ಲ. ಯಾಕೆಂದ್ರೆ ಸರ್ವೆ ಮಾಡಬೇಕಂದ್ರೆ ಇಟ್ ಶುಡ್ ಬಿ ಡ್ರೈ ಟ್ಯಾಂಕ್ ಆಗಿರಬೇಕು, ಆಗ್ತಾ ಇಲ್ಲ. ಹಂಗಾಗಿ ನಾವು ಸ್ವಲ್ಪ ಸ್ಟಾಪ್ ಮಾಡಿದೀವಿ. ಒನ್ಸ್ ದ ವಾಟರ್ ರಿಸೀಡ್ಸ್ ಯು ವಿಲ್ ರೆಸ್ಯೂಮ್ ದ ಆಕ್ಟಿವಿಟಿ ಆಫ್. ಇವಾಗ ಏನ್ ನೀರು ಇದೆಯೋ ಅದಕ್ಕೆ ಬೌಂಡ್ರಿ ಹಾಕ್ಬಿಟ್ರೆ ಸಾಕು. ಈಗ ಹತ್ರ ಹೋಗ್ಬೇಕಲ್ಲ ಸರ್ ಸರ್ವೇಯರ್ಸ್ಗಳಿಗೆ, ನಮಗೆ ಇಲ್ಲಿ ಈಸಿ ಅನ್ಸುತ್ತೆ. ಹಾಗಾಗಿ ಹೇಳಿದ್ದೀನಿ ಸರ್, ಅವರು ಸರ್ವೇನೂ ಮಾಡ್ತಾರೆ, ಸರ್ವೆ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತಾರೆ ಸರ್. ಎನ್ಕ್ರೋಚ್ಮೆಂಟ್ ನೆಕ್ಸ್ಟ್ ಎನ್ಕ್ರೋಚ್ಮೆಂಟ್ ಆಲ್ಸೋ ವಿಲ್ ಬಿ ಎವಿಕ್ಟೆಡ್. ಇಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಮಾರ್ಕ್ ಮಾಡಿ ಕೊಟ್ಟ ಮೇಲೆ ಏನಾದ್ರು ಇಶ್ಯೂಸ್ ಇದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಮಾತಾಡಿ, DC ಸರ್ ಮಾತಾಡಿ. ಇಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. DDLR ಸಂಪರ್ಕ ಇಟ್ಕೊಳ್ಳಿ ನೀವು. DDLR ನೀವು ಇಟ್ಕೊಳ್ಳಿ, ಏನ್ ಬೇಕಾದ್ರೆ ಮಾಡ್ತಾರೆ ಅವರು.